ಇದನ್ನ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಇಟ್ ಇನ್ವಾಲ್ವ್ಸ್ ಬ್ರೈನ್, ಆಸ್ ವಿ ಆಲ್ ನೋ. ಸೆರೆಬ್ರೋಸ್ಪೈನಲ್ ಅಂದರೆ ಬ್ರೈನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಂಡ್ ಬ್ಲಡ್ ವೆಸಲ್ಸ್, ದಟ್ಸ್ ವ್ಯಾಸ್ಕ್ಯುಲರ್ನ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕು ಯಾವ ರೀತಿ ಅರ್ಜೆನ್ಸಿನ ಕ್ರಿಯೇಟ್ ಮಾಡುತ್ತೋ ಅದೇ ರೀತಿ ಸ್ಟ್ರೋಕು ಮಾಡಬೇಕು ಅಂತ ಹೇಳಿ ಬ್ರೈನ್ ಅಟ್ಯಾಕ್ ಅಂತ ಹೇಳಿ ಬಂದಿದ್ದು. ದಟ್ ವಾಸ್ ಅ ರೀಸನ್ ವೈ ದಟ್ ಟರ್ಮ್ ಕೇಮ್. ಮಿದುಳಿನ ಒಳಗಡೆ ರಕ್ತಸ್ರಾವ ಆಯಿತು ಅಂತಂದ್ರೂ ಸ್ಟ್ರೋಕ್ ಆಗತ್ತೆ. ಮಿದುಳಿಗೆ ರಕ್ತ ಹೋಗದೆ ಹೋಯಿತು ಅಂತಂದ್ರೂ ಸ್ಟ್ರೋಕ್ ಆಗತ್ತೆ. ರಕ್ತ ಈ ಕಡೆ ಇತ್ತು ಅಂತಂದ್ರೆ, ರಕ್ತ ಹರಿಯುತ್ತಿತ್ತು ಅಂತಂದ್ರೆ ಇಟ್ ಇಸ್ ಲೈಫ್ ಸೇವಿಂಗ್. ರಕ್ತ ಹರಿಲಿಲ್ಲ ಅಂದ್ರೆ ಇಸ್ಕಿಮಿಕ್ ಸ್ಟ್ರೋಕು. ಆ ಮಿಲಿಮೀಟರ್ ಪದರನ ದಾಟ್ಕೊಂಡು ಈ ಕಡೆ ಬಂತು ಅಂದ್ರೆ ರಕ್ತ, ಇಟ್ ಇಸ್ ಲೈಫ್ ಥ್ರೆಟ್ನಿಂಗ್, ಹೆಮರೇಜಿಕ್ ಸ್ಟ್ರೋಕ್. ಹಾರ್ಟಿನ ಕೆಲಸ ನಿಲ್ತಿದ್ದ ಹಾಗೆ ಏನಾಗುತ್ತೆ, ಬ್ರೈನಿಗೆ ಬ್ಲಡ್ ಸಪ್ಲೈ ಹೋಗಲ್ಲ, ಸೊ ಬ್ರೈನ್ ಕೆಲಸ ಮಾಡೋದು ನಿಲ್ಸುತ್ತೆ. ಕಿಡ್ನಿಗಳಿಗೆ ಬ್ಲಡ್ ಸಪ್ಲೈ ಹೋಗಲ್ಲ, ಕಿಡ್ನಿ ಕೆಲಸ ಮಾಡೋದು ನಿಲ್ಸುತ್ತೆ. ಬ್ರೈನು, ಕಿಡ್ನಿ, ಹಾರ್ಟು ಮೂರು ಒಂದೇ ಸಮ ಕೆಲಸ ಮಾಡೋದು ನಿಲ್ಲಿಸ್ತು ಅಂತಂದ್ರೆ ದೇಹದಲ್ಲಿರೋ ಎಷ್ಟೋ ವಿಷಯಗಳು ಏರ್ಪೇರ್ ಆಗ್ಬಿಡತ್ತೆ. ಸ್ಟ್ರೋಕ್ ಅನ್ನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ವೆನ್ ಐ ಬಿಗ್ಯಾನ್ ನಮ್ಮ ಫಸ್ಟ್ ಎಪಿಸೋಡ್ನ, ಗೊತ್ತಿರಲಿಲ್ಲ ಇಷ್ಟು ಇನ್ಡೆಪ್ತ್ ಆ್ಯಂಡ್ ಇಷ್ಟೆಲ್ಲ ವೆರೈಟೀಸ್ ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂಥ ಇನ್ನು ಎಷ್ಟೆಲ್ಲ ಇಶ್ಯೂಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ಅಂತ. ಆ್ಯಂಡ್ ಹೋಗ್ತಾ ಹೋಗ್ತಾ ಎಪಿಸೋಡ್ಸ್ಗಳು ಇಂಟೆನ್ಸ್ ಆಗ್ತಾ ಹೋಗ್ತಾ ಇದೆ. ಆ್ಯಂಡ್ ಐ ಸಜೆಸ್ಟ್ ನೀವು ಸ್ಟ್ರೋಕ್ನ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ಎಪಿಸೋಡ್ನ ಕೂಡ ಚೆಕ್ಔಟ್ ಮಾಡಲಿ ಅಂತ. ದಿಸ್ ಇಸ್ ಆರ್ ಥರ್ಡ್ ಎಪಿಸೋಡ್. ನಾವು ಪ್ರೀವಿಯಸ್ ಎಪಿಸೋಡ್ಸಲ್ಲಿ ಮಾತಾಡ್ತಾ ಹೇಳ್ತಾ ಇದ್ವಿ, ಸ್ಟ್ರೋಕ್ನ ಬ್ರೈನ್ ಅಟ್ಯಾಕ್ ಅಂತ ಕೂಡ ಕರೀತಾರೆ ಮೆಡಿಕಲ್ ಟರ್ಮ್ಸಲ್ಲಿ, ಜಸ್ಟ್ ಲೈಕ್ ಹೇಗೆ ಹಾರ್ಟ್ ಅಟ್ಯಾಕ್ ಇದೆಯೋ ಅದೇ ಥರ. ನಾಟ್ ಜಸ್ಟ್ ದ್ಯಾಟ್, ಇದನ್ನ ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕೂಡ ಕರೀತಾರೆ. ಯಾಕೆ ಅಂದರೆ ಇಟ್ ಇನ್ವಾಲ್ವ್ಸ್ ಬ್ರೈನ್, ಆಸ್ ವಿ ಆಲ್ ನೋ. ಸೆರೆಬ್ರೋಸ್ಪೈನಲ್ ಅಂದರೆ ಬ್ರೈನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ, ಆ್ಯಂಡ್ ಬ್ಲಡ್ ವೆಸಲ್ಸ್, ದಟ್ಸ್ ವ್ಯಾಸ್ಕ್ಯುಲರ್ನ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಆ್ಯಂಡ್ ಇದು ವೆನ್ ಇಟ್ ಲೀಡ್ಸ್ ಟು ಅನ್ ಆಕ್ಸಿಡೆಂಟ್, ಇದನ್ನು ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕೂಡ ಕರೀತಾರೆ ಅಂತ. ಸೊ ಮೆದುಳಿಗಾಗುವಂಥ ಲಾಂಗ್ ಟರ್ಮ್ ಅಥವಾ ಪರ್ಮನೆಂಟ್ ಅಥವಾ ಇರ್ರಿವರ್ಸಿಬಲ್ ಡ್ಯಾಮೇಜ್ನ ಅವಾಯ್ಡ್ ಮಾಡಬೇಕಂದ್ರೆ ಗೋಲ್ಡನ್ ಅವರಲ್ಲಿ ನಾವು ರಿಯಾಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ಈಗ ಇವತ್ತಿನ ಎಪಿಸೋಡಲ್ಲಿ ಡಾಕ್ಟರ್, ಲೆಟ್ಸ್ ಬಿಗಿನ್ ವಿತ್ ಬ್ರೈನ್ ಅಟ್ಯಾಕ್. ಇವಾಗ ಎಷ್ಟು ಕಾಮನ್ ಆಗಿ ಈ ಟರ್ಮ್ನ ನೀವು ಮೆಡಿಕಲ್ ಯೂಸ್ ಮಾಡ್ತೀರಾ ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದಾಗ? ಏನಕ್ಕೆ ಈ ಟರ್ಮ್ ಬಂತು ಅಂತ ಹೇಳ್ತೀನಿ. ಸಾಧಾರಣವಾಗಿ ಜನಸಂಖ್ಯೆಯಲ್ಲಿ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತಂದ್ರೆ ದೇರ್ ಇಸ್ ಅ ಕಾಂಪೊನೆಂಟ್ ಆಫ್ ಫಿಯರ್. ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ತಕ್ಷಣ ಒಂದು ಅರ್ಜೆನ್ಸಿ ಇದೆ, ಒಂದು ಹೆದರಿಕೆ ಇದೆ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು, ತಕ್ಷಣ ಟ್ರೀಟ್ಮೆಂಟ್ ಮಾಡಿಸ್ಬೇಕು, ಇಲ್ಲ ಅಂತಂದ್ರೆ ತೊಂದರೆ ಆಗುತ್ತೆ ಅಂತ ಒಂದು ಅರ್ಜೆನ್ಸಿ ಇದೆ. ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ತಕ್ಷಣ ಪಕ್ಕದಲ್ಲಿರೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸ್ಟ್ರೋಕ್ ಆಯ್ತು ಅಂತಂದ್ರೆ ದಟ್ ವಿಲ್ ಬಿ ದ ಲಾಸ್ಟ್ ಥಿಂಗ್. ಸ್ಟ್ರೋಕ್ ಆಯ್ತು ಅಂತಂದ್ರೆ ಒಂದ್ ಸ್ವಲ್ಪ ಕೈ ಉಜ್ಜಿ, ಒಂದ್ ಸ್ವಲ್ಪ ಪಕ್ಕದಲ್ಲಿ ಕೂರಿಸಿ, ಒಂದ್ ಸ್ವಲ್ಪ ಸಕ್ಕರೆ ನೀರು ಕುಡಿಸಿ, ಇನ್ನೊಂದೇನೋ ಮಾಡಿಸಿ, ಅಥವಾ ಅವ್ರು ಬರೋ ತನಕ ಕಾಯೋಣ, ಇನ್ನು ಆ ಥರ ಹತ್ತಾರು ಬೇರೆ 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 ವಿಷಯಗಳು ಬರುತ್ತೆ ಹೊರತು ಸ್ಟ್ರೋಕ್ ಆಯಿತು ಅಂದರೆ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಗೋಲ್ಡನ್ ಅವರಿನ ಒಂದು ಪ್ರಯಾರಿಟಿ ಏನಿದೆ, ಅದರ ಇಂಪಾರ್ಟೆನ್ಸ್ ಏನಿದೆ, ಅದು ಸ್ಟ್ರೋಕ್ಗೆ ಇನ್ನೂ ಅಷ್ಟು ಅವೇರ್ನೆಸ್ ಬಂದಿಲ್ಲ. ಹಾರ್ಟ್ ಅಟ್ಯಾಕ್ಗೆ ಇರೋಷ್ಟು ಏನು ಒಂದು ಇಂಪಾರ್ಟೆನ್ಸ್ ಇದೆ, ಅದಕ್ಕೆ ಇರೋಷ್ಟು ಏನು ಪ್ರಯಾರಿಟಿ ಇದೆ, ಅದು ಸ್ಟ್ರೋಕಿನ ಕಾರಣದಲ್ಲೂ ನಾವು ಕೊಡಬೇಕು, ಬಟ್ ಅಷ್ಟರವರೆಗೆ ಅವೇರ್ನೆಸ್ ಬಂದಿಲ್ಲ ನಮ್ಮಲ್ಲಿ. ಹಾಗಾಗಿ ಹಾರ್ಟ್ ಅಟ್ಯಾಕು ಯಾವ ರೀತಿ ಅರ್ಜೆನ್ಸಿನ ಕ್ರಿಯೇಟ್ ಮಾಡುತ್ತೋ ಅದೇ ರೀತಿ ಸ್ಟ್ರೋಕು ಮಾಡಬೇಕು ಅಂತ ಹೇಳಿ ಬ್ರೈನ್ ಅಟ್ಯಾಕ್ ಅಂತ ಹೇಳಿ ಬಂದಿದ್ದು. ದಟ್ ವಾಸ್ ಅ ರೀಸನ್ ವೈ ದಟ್ ಟರ್ಮ್ ಕೇಮ್. ಬ್ರೈನ್ ಅಟ್ಯಾಕ್ ಆಗಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಲಿ ಏನಂದ್ರೆ ಮಿದುಳಿನ ಒಂದು ಭಾಗಕ್ಕೆ ಬ್ಲಡ್ ಸಪ್ಲೈ ಹೋಗ್ತಾ ಇಲ್ಲ. ಇಟ್ಸ್ ಅ ಟೈಪ್ ಆಫ್ ಸ್ಟ್ರೋಕ್, ಒನ್ ಟೈಪ್ ಆಫ್ ಸ್ಟ್ರೋಕ್. ನೀವು ಹೇಳಿದ್ರಿ ಸೆರಿಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ. ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಬೇಕು ಅಂತಂದ್ರೆ ದಿಸ್ ಇಸ್ ಅ ವೆರಿ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಆಫ್ ಲುಕಿಂಗ್ ಇಟ್. ಮಿದುಳಿನ ಒಳಗಡೆ ರಕ್ತಸ್ರಾವ ಆಯಿತು ಅಂತಂದ್ರೂ ಸ್ಟ್ರೋಕ್ ಆಗತ್ತೆ. ಮಿದುಳಿಗೆ ರಕ್ತ ಹೋಗದೆ ಹೋಯಿತು ಅಂತಂದ್ರೂ ಸ್ಟ್ರೋಕ್ ಆಗತ್ತೆ. ಈ ರಕ್ತ ಅನ್ನೋದು ಎಷ್ಟು ವಿಚಿತ್ರವಾದ ಒಂದು ವಸ್ತು ಅಂತಂದ್ರೆ, ಮಿದುಳಿನ ತುಂಬಾ ಒಳಗಡೆ ಅಂದ್ರೆ ಮಿದುಳಿನ ಹೊರಭಾಗದಲ್ಲಿ, ಮಿದುಳಿನ ಕೆಳಭಾಗದಲ್ಲಿ ದೊಡ್ಡ ದೊಡ್ಡ ರಕ್ತನಾಳಗಿರುತ್ತೆ. ಹೋಗ್ತಾ 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 ಒಂದಾಗಿ, ಎರಡಾಗಿ, 2 4 4 8 ಆ ಥರ ಆಗಿ 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 ತುಂಬ ಮೇಲ್ಭಾಗದಲ್ಲಿ, ತುಂಬ ಒಳಭಾಗದಲ್ಲಿ ರಕ್ತನಾಳದ ಒಳಗಡೆ ಇರೋ ರಕ್ತಕ್ಕೂ ಮಿದುಳಿನ ಒಂದು ಟಿಶ್ಯೂಗೂ ಮಧ್ಯ ಇರುವಂತದ್ದು 1 ಮಿಲಿಮೀಟರ್ ಅಷ್ಟಿರುವಂತ ರಕ್ತನಾಳದ ಒಂದು ಪದರ. ಅದರ ಥಿಕ್ನೆಸ್ ಏನಿದೆ ತುಂಬಾ ಸಣ್ಣ, ಮಿಲಿಮೀಟರ್, ಸಬ್ ಮಿಲಿಮೀಟರ್, ಅದು ಮೈಕ್ರಾನ್ಸ್ ಅಲ್ಲಿ ಇರತ್ತದು. ಒಂದು ಸೆಲ್ ಥಿಕ್ನೆಸ್ ಅಂತೀವಿ. ಒಂದು ಸೆಲ್ಲು ಪ್ಲಸ್ ಅದ್ರ ಜೊತೆ ಒಂಚೂರು ಅದಕ್ಕೆ ಸಪೋರ್ಟ್ ಮಾಡೋ ಟಿಶ್ಯೂ ಮಾತ್ರ. ಈ ಕಡೆ ರಕ್ತ ಇರುತ್ತೆ, ಈ ಕಡೆ ಮಿದುಳಿಂದು ಟಿಶ್ಯೂ ಇರುತ್ತೆ. ರಕ್ತ ಈ ಕಡೆ ಇತ್ತು ಅಂತಂದ್ರೆ, ರಕ್ತ ಹರಿಯುತ್ತಿತ್ತು ಅಂತಂದ್ರೆ
ಇಟ್ ಈಸ್ ಲೈಫ್ ಸೇವಿಂಗ್. ರಕ್ತ ಹರಿಲಿಲ್ಲ ಅಂದರೆ ಇಸ್ಕಿಮಿಕ್ ಸ್ಟ್ರೋಕು. ಆ ಮಿಲಿಮೀಟ್ರ್ ಪದರ ದಾಟ್ಕೊಂಡು ಈ ಕಡೆ ಬಂತು ಅಂದರೆ ರಕ್ತ, ಇಟ್ ಈಸ್ ಲೈಫ್ ಥ್ರೆಟ್ನಿಂಗ್ ಹೆಮರೇಜಿಕ್ ಸ್ಟ್ರೋಕ್. ಸೊ ಆ ಪದರದ ಯಾವ ಕಡೆ ರಕ್ತ ಇದೆ ಅನ್ನೋದ್ರ ಮೇಲೆ ಸೋ ಮೆನಿ ಥಿಂಗ್ಸ್ ಡಿಪೆಂಡ್. ಆ್ಯಂಡ್ ಅಷ್ಟು ಮೈನ್ಯೂಟ್ ಲೆವೆಲಲ್ಲಿ ಬಾಡಿ ಈಸ್ ಮೈಕ್ರೋ ರೆಗ್ಯುಲೇಟೆಡ್. ಇಟ್ ಈಸ್ ದಟ್ ಬ್ಯೂಟಿಫುಲ್. ಒಂದು ನಿಮ್ಮ ಕಣ್ಣು ಕಾಣದೇ ಇರೋಷ್ಟು ಸಣ್ಣ ರಕ್ತನಾಳದಲ್ಲಿ ರಕ್ತ ಯಾವ ಕಡೆ ಇದೆ ಅನ್ನೋದ್ರ ಮೇಲೆ ಮಿದುಳಿನ ಕೆಲಸ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಬ್ರೈನ್ ಅಟ್ಯಾಕ್ ಈಸ್ ದಟ್ ಮಚ್ ಮೋರ್ ಆನ್ ಪ್ರಯಾರಿಟಿ ಆಸ್ ಹಾರ್ಟ್ ಅಟ್ಯಾಕ್. ಇಸ್ ದ ಸೇಮ್ ಥಿಂಗ್. ಬಟ್ ಇವಾಗ ಬ್ರೈನ್ ಅಟ್ಯಾಕ್ ಮತ್ತೆ ಹಾರ್ಟ್ ಅಟ್ಯಾಕ್ ಅಂದ್ರೆ ಈ ಎರಡನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಅಥವಾ ಒಂದು ಕಾಮನ್ ಫ್ಯಾಕ್ಟರ್ನ ಅರ್ಥ ಮಾಡ್ಕೋಬೇಕಂದ್ರೆ ಆಫ್ಕೋರ್ಸ್ ಗೋಲ್ಡನ್ ಪೀರಿಯಡ್ ಎರಡಕ್ಕೂ ಇಂಪಾರ್ಟೆಂಟ್ ಅಂತ ಡಿಸ್ಕಸ್ ಮಾಡಿದ್ವಿ. ಆದರೆ ಹಾರ್ಟ್ ಅಟ್ಯಾಕ್ ಆದಾಗ ಅದು ಮ್ಯಾಸಿವ್ ಆದರೆ ಆ ವ್ಯಕ್ತಿ ಜೀವ ಹೋಗುವಂಥ ಚಾನ್ಸಸ್ ಇರುತ್ತೆ. ಮೈಲ್ಡ್ ಅಟ್ಯಾಕ್ ಇದ್ದಾಗ ನಾವು ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರೆ ಬದುಕಿ ಉಳಿಸೋ ಚಾನ್ಸಸ್ ಇರುತ್ತೆ. ಆದರೆ ವೆನ್ ಇಟ್ ಕಮ್ಸ್ ಟು ಬ್ರೈನ್ ಅಟ್ಯಾಕ್, ಇಸ್ಕೆಮಿಕ್ ಸ್ಟ್ರೋಕ್ನ ಬಗ್ಗೆ ನಾನು ಮಾತಾಡ್ತಿರೋದು, ಅಥವಾ ಹೆಮರೋಜಿಕ್ ಸ್ಟ್ರೋಕ್ ಅಂತಲೂ ತಗೋಬಹುದಾ ಹೇಳಿ ನನಗೆ. ಜೀವಕ್ಕೆ ಇಮಿಡಿಯೇಟ್ಲಿ ಅಪಾಯ ಇರೋದಿಲ್ವಾ? ಖಂಡಿತ ಇರುತ್ತೆ, ಯಾಕಿರೋದಿಲ್ಲ. ಅಂದರೆ ಕ್ಯಾನ್ ಇಟ್ ಸಡನ್ಲಿ ರಿಸಲ್ಟ್ ಇನ್ ಡೆತ್? ಎಸ್, ಬ್ರೈನ್ ಸ್ಟೆಮ್ ಸ್ಟ್ರೋಕ್ ಆಯಿತು, ಓಕೆ, ಆಲ್ ಆಫ್ ಎ ಸಡನ್ ದೆರ್ ಇಸ್ ಅ ಬ್ರೈನ್ ಸ್ಟೆಮ್ ಅನ್ನೋದು ಏನು ಅಂತಂದರೆ ದೇಹದ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಫಂಕ್ಷನ್ಸನ್ನು ಕಂಟ್ರೋಲ್ ಮಾಡೋ ಜಾಗ. ಹಾರ್ಟ್ ಬೀಟು, ಬ್ರೀದಿಂಗು, ಕಾನ್ಷಿಯಸ್ನೆಸ್ಸು, ಇದನ್ನು ಕಂಟ್ರೋಲ್ ಮಾಡೋ ಜಾಗ. ಈಗ ಆ ಜಾಗದಲ್ಲಿ ಇದ್ದಕ್ಕಿದ್ದ ಹಾಗೆ ರಕ್ತ ಸಪ್ಲೈ ಆಗೋದು ನಿಂತೋಯ್ತು. ಅಂದರೆ ಇಸ್ಕಿಮಿಕ್ ಸ್ಟ್ರೋಕಲ್ಲಿ ಏನು ಅಂತಂದರೆ ನಮ್ಗೊಂದು ಸ್ವಲ್ಪ ಟೈಮ್ ಇದೆ. ಈಗ ಆ ಭಾಗಕ್ಕೆ ರಕ್ತ ಹೋಗ್ತಾ ಇಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಗೋಲ್ಡನ್ ಅವರ್ ಅಷ್ಟು ಟೈಮ್ ಇದೆ, ಒಂದು 6 hours ಇದೆ. ಸೊ 6 hours ತನಕ ನಾವು ಹೋಗಿ ಅದನ್ನೊಂದು ಸ್ವಲ್ಪ ಟ್ರೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೆಮರೇಜ್ ಆಯಿತು, ಬ್ರೈನ್ ಸ್ಟೆಮ್ ಒಳಗೆ ಹೆಮರೇಜ್ ಆಯಿತು, ಬ್ರೈನ್ ಸ್ಟೆಮ್ ಒಳಗೆ ಒಂದು ಮ್ಯಾಸಿವ್ ಬ್ಲೀಡ್ ಆಯಿತು. ಇಟ್ ಈಸ್ ವೆರಿ ಲೈಫ್ ಥ್ರೆಟ್ನಿಂಗ್. ಇಮ್ಮಿಡಿಯೇಟ್ ಆಗಿ ಕೊಲ್ಯಾಪ್ಸ್ ಆಗಿ ಲೈಫ್ ಹೋಗಿರೋಂಥ ಸಂದರ್ಭಗಳಿದೆ. ಮ್ಯಾಸಿವ್ ಬ್ರೈನ್ ಬ್ಲೀಡ್ ಇನ್ ಬ್ರೈನ್ ಸ್ಟೆಮ್, ಎಸ್, ವೆರಿ ಮಚ್. ಹಾರ್ಟಿಂದು ಏನಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ ಅಂತಂದರೆ, ಹಾರ್ಟ್ ಅಟ್ಯಾಕ್ ಆದಾಗ ಹಾರ್ಟು ಕೆಲಸ ಮಾಡೋದು ನಿಲ್ಲಿಸ್ಬಿಡತ್ತೆ, ಬ್ಲಡ್ ಸಪ್ಲೈ ಹೋಗಲ್ಲ, ಬೇರೆ ಬೇರೆ ಅಂಗಗಳಿಗೆ ರಕ್ತ ಸಪ್ಲೈ ಹೋಗಲ್ಲ. ಹಾರ್ಟಿನ ಕೆಲಸ ನಿಲ್ತಿದ್ದ ಹಾಗೆ ಏನಾಗುತ್ತೆ, ಬ್ರೈನಿಗೆ ಬ್ಲಡ್ ಸಪ್ಲೈ ಹೋಗಲ್ಲ, ಸೊ ಬ್ರೈನ್ ಕೆಲಸ ಮಾಡೋದು ನಿಲ್ಸುತ್ತೆ. ಕಿಡ್ನಿಗಳಿಗೆ ಬ್ಲಡ್ ಸಪ್ಲೈ ಹೋಗಲ್ಲ, ಕಿಡ್ನಿ ಕೆಲಸ ಮಾಡೋದು ನಿಲ್ಸುತ್ತೆ. ಬ್ರೈನು, ಕಿಡ್ನಿ, ಹಾರ್ಟು ಮೂರು ಒಂದೇ ಸಮ ಕೆಲಸ ಮಾಡೋದು ನಿಲ್ಲಿಸ್ತು ಅಂತಂದರೆ ದೇಹದಲ್ಲಿರೋ ಎಷ್ಟೋ ವಿಷಯಗಳು ಏರ್ಪೇರ್ ಆಗಿಬಿಡುತ್ತೆ. ಸೊ ಥಿಂಗ್ಸ್ ಗೋ ಔಟ್ ಆಫ್ ಕಂಟ್ರೋಲ್ ಆ್ಯಂಡ್ ಆಬ್ವಿಯಸ್ಲಿ ಇಟ್ಸ್ ಅ ವೆರಿ ಬ್ಯಾಡ್ ಥಿಂಗ್. ಬ್ರೈನಲ್ಲೂ ಸಾಕಷ್ಟು ಬಾರಿ ಅದನ್ನು ನೋಡ್ತೀವಿ. ಬ್ರೈನಲ್ಲಿ ಈಗ ಒಂದು ಭಾಗಕ್ಕೆ ರಕ್ತ ಹೋಗೋದು ನಿಲ್ತು ಹೋಯ್ತು ಅಂತಂದಾಗ ಅದರಿಂದ ಸೆಕೆಂಡರಿ ಆಗಿ ಹಾರ್ಟಿಗೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಈಗ ಬ್ರೈನಿಂದ ಹಾರ್ಟಿನ ಬೀಟ್ ಎಷ್ಟು ಬೇಗ ಆಗಬೇಕು, ಎಷ್ಟು ಕಮ್ಮಿ ಆಗಬೇಕು, ಎಷ್ಟು ರೆಗ್ಯುಲರ್ ಆಗಬೇಕು ಅಂತ ಕಂಟ್ರೋಲ್ ಮಾಡೋ ಒಂದು ಮೆಕ್ಯಾನಿಸಮ್ ಇದೆ. ಆ ಜಾಗಕ್ಕೆ ಸ್ಟ್ರೋಕ್ ಆಯಿತು ಅಥವಾ ಆ ಜಾಗದಲ್ಲಿ ಬ್ಲೀಡ್ ಆಯಿತು ಅಂದರೆ ಹಾರ್ಟಿನ ಫಂಕ್ಷನ್ ಪ್ರಾಬ್ಲಮ್ ಆಗುತ್ತೆ, ಹಾರ್ಟ್ ಸರಿಗೆ ಬೀಟ್ ಮಾಡಲ್ಲ, BP ಬೀಳುತ್ತೆ. ಸೊ ಸೆಕೆಂಡರಿಯಾಗಿ ಹಾರ್ಟ್ ಅಟ್ಯಾಕಿಂದ ಆಗೋ ಏನೇನು ದುಷ್ಪರಿಣಾಮ ಇದೆ ಎಲ್ಲ ಕೂಡ ಆಗ್ಬೋದು. ಸೊ ಹಾಗಾಗಿ ಬ್ರೈನ್ ಅಟ್ಯಾಕ್ ಆದಾಗಲೂ ಅಥವಾ ಬ್ರೈನಿಗೆ ಸ್ಟ್ರೋಕ್ ಆದಾಗಲೂ ಕೂಡ ಜೀವಕ್ಕೆ ಅಪಾಯ ತುಂಬ ಜಾಸ್ತಿ ಇದೆ, ಖಂಡಿತ. ಓಕೆ, ಆಲ್ಸೋ BP, ಒಬೆಸಿಟಿ ಮತ್ತು ಡಯಾಬಿಟಿಕ್ ಆಗಿರೋದು, ಡು ಯು ಥಿಂಕ್ ಇಟ್ ವಿಲ್ ಆ್ಯಡ್ ಎಕ್ಸ್ಟ್ರಾ ಪ್ರೆಷರ್ ಅಥವಾ ಸ್ಟ್ರೋಕ್ನ ಚಾನ್ಸಸ್ನ ಜಾಸ್ತಿ ಮಾಡುತ್ತೆ? ಸ್ಟ್ರೋಕ್ ಎಸ್ಪೆಷಲಿ ಬೀಟ್ ಹೆಮರೇಜಿಕ್ ಆರ್ ಇಸ್ಕಿಮಿಕ್ ಹಾರ್ಟ್ ಅಟ್ಯಾಕಿಗೆ ರಿಸ್ಕ್ ಫ್ಯಾಕ್ಟರ್ಸು ತುಂಬ ಕಾಮನ್. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನು ಅಂತಂತಂದರೆ ಪ್ಯಾಸಿವ್ ಲೈಫ್ ಸ್ಟೈಲು, ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇಲ್ಲ, ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ, ಆ್ಯಕ್ಟಿವ್ ಆಗಿಲ್ಲ, ಕೂತ್ ಕಡೆನೇ ಕೂತಿರ್ತಾರೆ, ಜಾಸ್ತಿ ಕೆಲಸ ಮಾಡಲ್ಲ. ಒಂದು ಎರಡನೇದು ನೀವು ಹೇಳಿದ ಹಾಗೆ BP, ಅನ್ಕಂಟ್ರೋಲ್ಡ್ BP ಇದೆ ಅಂತ ಗೊತ್ತು ಅಥವಾ ಗೊತ್ತೇ ಇರಲ್ಲ ಸಾಕಷ್ಟು ಜನಕ್ಕೆ, ಪಾಪ BP ಇದೆ ಅಂತ ಹೇಳಿ ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ. BP, ಶುಗರ್, ಡಯಾಬಿಟಿಸ್, ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇಸ್ ಅ ವೆರಿ ಬಿಗ್ ಪ್ರಾಬ್ಲಮ್ ಇನ್ ಇಂಡಿಯಾ. ಯಂಗ್ ಏಜ್ ಡಯಾಬಿಟಿಕ್ಸ್ ಆರ್ ಬಿಕಮಿಂಗ್ ಮೋರ್ ಕಾಮನ್ ದೀಸ್ ಡೇಸ್. ಡಯಾಬಿಟಿಸು ಕಾಮನ್ ಆಗಿ ನಾವು ಹೇಳಿಗೆ ಕೊಲೆಸ್ಟ್ರಾಲ್ ಇಶ್ಯೂಸ್, ಲಿಪಿಡ್ ಇಶ್ಯೂಸ್, ಹೈ ಅಮೌಂಟ್ಸ್ ಆಫ್ ದ್ಯಾಟ್. ಇದ್ರ ಜೊತೆಗೆ ಲೈಫ್ ಸ್ಟೈಲ್ ಇಶ್ಯೂಸ್, ಎಕ್ಸ್ಟ್ರೀಮ್ ಸ್ಟ್ರೆಸ್, ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಜೆನೆಟಿಕ್ ಕಾಂಪೊನೆಂಟ್ ಟು ದಿಸ್. ಸೊ ಇದೆಲ್ಲ ಸೇರಿ ಹಾರ್ಟ್ ಅಟ್ಯಾಕಿಗೂ ಕಾಮನ್ ರಿಸ್ಕ್ ಫ್ಯಾಕ್ಟರು, ಸ್ಟ್ರೋಕಿಗೂ ಕಾಮನ್ ರಿಸ್ಕ್ ಫ್ಯಾಕ್ಟರ್. ಯಾಕೆಂದರೆ ಮೆಕ್ಯಾನಿಸಮ್ ಇಸ್ ದ ಸೇಮ್. ದರ್ ಇಸ್ ಅ ಬ್ಲಡ್ ವೆಸಲ್ ದಟ್ ಈಸ್ ಗೆಟಿಂಗ್ ಬ್ಲಾಕ್, ಒಂದು ರಕ್ತನಾಳ ಬ್ಲಾಕ್ ಆಗ್ತಾ ಇದೆ. ಅದು ಹಾರ್ಟಲ್ಲಿ ಆಯಿತು ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಬ್ರೈನಲ್ಲಿ ಆಯಿತು ಅಂದರೆ ಸ್ಟ್ರೋಕ್ ಆಗುತ್ತೆ. ರಿಸ್ಕ್ ಫ್ಯಾಕ್ಟರ್ಸ್ ಆರ್ ಪ್ರೆಟಿ ಮಚ್ ದ ಸೇಮ್, ಆಲ್ಮೋಸ್ಟ್ ಸೇಮ್. ಎರಡಕ್ಕೂ ಆಗುವಂಥ ತೊಂದರೆಗಳು ಆಲ್ಮೋಸ್ಟ್ ದ ಸೇಮ್. ರಕ್ತನಾಳ ಎಲ್ಲಿ ಬ್ಲಾಕ್ ಆಗುತ್ತೆ ಅನ್ನೋದ್ರ ಮೇಲೆ ಏನು ತೊಂದರೆ ಆಗುತ್ತೆ ಅಂತ ಡಿಸೈಡ್ ಆಗುತ್ತೆ.
ಓಕೆ ಓಕೆ ಆ್ಯಂಡ್ ಹಿಸ್ಟಾರಿಕಲ್ ಟರ್ಮ್ ತಗೊಂಡಾಗ ಸ್ಟ್ರೋಕ್ಗೆ ಅಪೋಪ್ಲೆಕ್ಸಿ ಅಂತ ಹಿಪೋಕ್ರೆಟಸ್ 5th ಸೆಂಚುರಿನಲ್ಲಿ ಫಾರ್ ದ ಫಸ್ಟ್ ಟೈಮ್ ಇದ್ರ ಬಗ್ಗೆ ಬಣ್ಣಿಸಿದ್ದು ಅಂತ ಹೇಳಲಾಗುತ್ತೆ. ಆ್ಯಂಡ್ ಅದಾದಮೇಲೆ 17th ಸೆಂಚುರಿನಲ್ಲಿ, ದಟ್ಸ್ ಟು ಬಿ ಪ್ರಿಸೈಸ್ 1658ಅಲ್ಲಿ ಜೊಹಾನ್ ಜಾಕೋಬ್ ವೆಫರ್ ಅಂತ ಒಂದು ಕಾಸ್ನ ಐಡೆಂಟಿಫೈ ಮಾಡ್ತಾರೆ. ಅಲ್ಲಿಂದ ಸ್ಟ್ರೋಕ್ನ ಬಗ್ಗೆ ಸ್ಟಡೀಸ್ಗಳು ಹೆಚ್ಚಾಗ್ತಾ ಹೋಗುತ್ತೆ ಅಂತ. ನಮ್ಮ ಪುರಾಣಗಳಲ್ಲಿ ಇದರ ಉಲ್ಲೇಖ ಎಲ್ಲಾದ್ರೂ ಕಂಡು ಬಂದಿದ್ಯಾ ಸರ್? ನಿಮ್ಮ ಗಮನಕ್ಕೆ ತುಂಬಾ ಕಡೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಿರ್ತಾರೆ, ಒಂದು ಸೈಡ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂತ ನಿದರ್ಶನಗಳಿರುತ್ತೆ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಇದು ಸ್ಟ್ರೋಕೇ ಅಂತ ಹೇಳಿಲ್ದೆ ಹೋಯ್ತು ಅಂತಂದ್ರೂ ಸ್ಟ್ರೋಕಿನ ಒಂದು ಭಾಗನೇ ಆಗಿರುತ್ತೆ. ಎಷ್ಟೊಂದ್ಸಲ ಒಂದು ವಯಸ್ಸಾದ್ಮೇಲಿಂದ ತಕ್ಷಣ ಮಾತಾಡೋವಂಥ ಇದನ್ನ ಕಳ್ಕೊಂಡ್ರು, ಅಥವಾ ಕಣ್ಣು ನೋಡಕ್ಕಾಗಿದ್ದಿರ್ಲಿಲ್ಲ, ಅಥವಾ ಒಂದು ಕೈ ಬಿದ್ದು ಹೋಯ್ತು, ಹಾಸಿಗೆ ಹಿಡಿಬೇಕಾಗಿ ಬಂತು ಅಂತ ಸಾಕಷ್ಟು ಬಾರಿ ಹೇಳಿರೋದಿರುತ್ತೆ. ಅವರ ಪರಿಭಾಷೆಯಲ್ಲಿ ಅದಕ್ಕೆ ಬೇರೆ ಅರ್ಥ ಇರುತ್ತೆ. ಈಗ ಸ್ಟ್ರೋಕ್ ಅಂತ ಹೇಳ್ತಾ ಇದೀವಿ, ಈಗ ಅದಕ್ಕೆ ಲಕ್ವ ಅಂತ ಕರಿತೀವಿ, ಆಗ ಬೇರೆ ಏನೋ ಕರಿತಾ ಇದ್ರು ಅನ್ಸತ್ತೆ, ಅಥವಾ ಅದಕ್ಕೆ ಬೇರೆನೇ ಒಂದು ಟರ್ಮಿನಾಲಜಿ ಇರುತ್ತೆ. ಅವ್ರು ಹೇಳಿರೋದು ನಮ್ಗೆ ಅರ್ಥ ಆಗಿಲ್ಲದೆ ಇರ್ಬೋದು, ಬಟ್ ಸಿಂಪ್ಟಮ್ ವೈಸ್ ನೋಡ್ತು ಅಂತಂದ್ರೆ ಸಾಕಷ್ಟು ಎಕ್ಸಾಂಪಲ್ಸ್ ಇಲ್ಲಿ ಖಂಡಿತ ಸಿಗತ್ತೆ. ಇಲ್ಲದೆ ಅಂತೂ ಇರಲ್ಲ. ಈಗ 16ನೇ ಶತಮಾನದಿಂದ ಇತ್ತೀಚೆಗೆ ಮಾತ್ರ ಸ್ಟ್ರೋಕ್ ಇದೆ, ಅದಕ್ಕೆ ಮುಂಚೆ ಸ್ಟ್ರೋಕ್ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಉದಾಹರಣೆಗೆ ಹೇಳ್ತೀನಿ, ಯಾರೋ ಒಬ್ರು ಪಾಪ ಬ್ರೈನ್ ಬ್ಲೀಡ್ ಆಗುತ್ತೆ, ತಕ್ಷಣ ಜ್ಞಾನ ಕಳ್ಕೊತಾರೆ, 2-3 ದಿನ ಆಯ್ತು ಹೇಳಲಿಲ್ಲ, ಹಾಗೆ ಅವರು ಸಾವನ್ನಪ್ತಾರೆ ಅಂತಂದ್ರೆ CT MRI ಇರಲಿಲ್ಲ, ಆಗ ಬ್ರೈನಲ್ಲಿ ಬ್ಲೀಡ್ ಆಗಿತ್ತು ಅಂತ ಗೊತ್ತಿಲ್ಲ ನಮಗೆ. ಸೊ ಅದನ್ನ ಹೇಗೆ ಸ್ಟ್ರೋಕ್ ಇಲ್ಲ ಅಂತ ಹೇಳ್ತೀವಿ? ಸೊ ಸಾಕಷ್ಟು ನಿದರ್ಶನಗಳಿರುತ್ತೆ. ಆ್ಯಂಡ್ ಬ್ರಾಡ್ ವೇನಲ್ಲಿ 5 ಟೈಪ್ಸ್ ಆಫ್ ಸ್ಟ್ರೋಕ್ಸ್ ಇದೆ ಅಂತ ಹೇಳಬಹುದು. ಅಫ್ಕೋರ್ಸ್ ಅದರ ಬ್ರಾಂಚಸ್ ಸಾಕಷ್ಟು ಇರಬಹುದು. ಅಂದರೆ ಒಂದು ಇಸ್ಕೆಮಿಕ್ ಸ್ಟ್ರೋಕ್, ಹೆಮೊರಾಜಿಕ್ ಸ್ಟ್ರೋಕ್ ಆ್ಯಂಡ್ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಥವಾ ಮಿನಿ ಸ್ಟ್ರೋಕ್ ಅಂತ ಏನು ಕರಿತೀವಿ ಅದು, ಕ್ರಿಪ್ಟೋಜೆನಿಕ್ ಸ್ಟ್ರೋಕ್ ಆ್ಯಂಡ್ ಬ್ರೈನ್ ಸ್ಟೆಮ್ ಸ್ಟ್ರೋಕ್. ಇದು ಮೇಜರಾ ಸರ್? ಮೇಜರ್ ಆಗಿ ವಿ ಯೂಶಲಿ ಡಿವೈಡ್ ಇಟ್ ಇಂಟು 2, ಹೆಮೊರೇಜಿಕ್ ಆರ್ ಇಸ್ಕೆಮಿಕ್ ಅಷ್ಟೇ. ಬಂದ್ರೆ ಇವುಗಳಲ್ಲೇ ಬೇರೆ ಬೇರೆ ಇದು ಬರಬೇಕು. ಮುಂಚೆನೆ ಹೇಳಿದಾಗೆ ಹೆಮೊರೇಜಿಕ್ ಅಂತಂದ್ರೆ ಬ್ರೈನ್ ಒಳಗಡೆ ಬ್ಲೀಡ್ ಆಗೋದು, ಇಸ್ಕೆಮಿಕ್ ಅಂತಂದ್ರೆ ಮಿದುಳಿನ ಒಂದು ಭಾಗಕ್ಕೆ ರಕ್ತದ ಸಪ್ಲೈ ಬಂದಾಗೋದು. ಈಗ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಅಂದ್ರೆ ಹೆಸರಲ್ಲೇ ಇದೆ, ಇಟ್ಸ್ ಎ ಟೈಪ್ ಆಫ್ ಎನ್ ಇಸ್ಕೆಮಿಕ್ ಸ್ಟ್ರೋಕ್. ಟ್ರಾನ್ಸಿಯಂಟ್ ಅಂದ್ರೆ ತಾತ್ಕಾಲಿಕ, ಟೆಂಪರರಿ. ಸೊ ಈ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಸ್ಟ್ರೋಕ್ ಅಲ್ಲಿ ಏನು ಅಂತಂದ್ರೆ ಅದೊಂದು ವಾರ್ನಿಂಗ್ ಸಿಂಪ್ಟಮ್ ಇದ್ದ ಹಾಗೆ. ಆಯ್ತಾ? ಏನಾಗುತ್ತೆ ಅಂತಂದ್ರೆ ಸಡನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಇದ್ದಕ್ಕಿದ್ದಂಗೆ ಕಣ್ಣು ಮುಂದೆ ಒಂದು ಪರದೆ ಹಾಕ್ದಂಗೆ ಸಡನ್ ಒಂದು 2 to 3 minutes ಒಂಥರ ಏನೋ ಕಣ್ಣು ಮಬ್ಬಾದಂಗೆ, ಕಣ್ಣು ಉಜ್ಗೋತಾರೆ, ಕಣ್ಣು ಕಾಣದೇ ಇರುತ್ತೆ, ಇದ್ದಕ್ಕಿದ್ದಂಗೆ ಸರಿ ಹೋಗುತ್ತೆ. ಅಥವಾ ಏನಾಗುತ್ತೆ, ಇದ್ದಕ್ಕಿದ್ದಂಗೆ ಮಾತು ತೋದಲುತ್ತೆ, ಒಂದು 5 ನಿಮಿಷ ಮಾತು ತೋದಲುತ್ತೆ, ಮಾತಾಡಕ್ ಗೊತ್ತಾಗ್ತಾ ಇಲ್ಲ, ಮಾತಾಡಬೇಕು ಅಂತಾರೆ, ಮಾತಾಡಕ್ ಆಗಲ್ಲ, ಆಮೇಲೆ ಸರಿ ಹೋಗ್ಬಿಡ್ತಾರೆ. ಇದ್ದಕ್ಕಿದ್ದಂಗೆ ಕೈ ಒಂಥರ ಜೋಮ್ ಹಿಡಿದಂಗೆ ಆಗುತ್ತೆ, ಕೈ ಕೆಲಸ ಮಾಡ್ತಾ ಇಲ್ಲ, ಪೆನ್ ಬಿದ್ದೋಯ್ತು ಕೈಯಿಂದ, ಲೋಟ ಹಿಡ್ಕೊಂಡಿರ್ತಾರೆ, ಬಿದ್ದೋಗುತ್ತೆ, ಏನಾಯ್ತಪ್ಪ ಅಂತ ನೋಡ್ಕೊಳ್ಳೋಷ್ಟ್ರಲ್ಲಿ ಸರಿ ಹೋಗುತ್ತೆ. ಸೊ ತಾತ್ಕಾಲಿಕವಾಗಿ ಆಗುವಂಥ ಸ್ಟ್ರೋಕ್, ಇಟ್ಸ್ ಎ ವಾರ್ನಿಂಗ್ ಸಿಂಪ್ಟಮ್, ಇಟ್ಸ್ ಎ ವಾರ್ನಿಂಗ್ ಫ್ರಮ್ ದ ಬಾಡಿ. ಯಾವುದೋ ಒಂದು ಜಾಗದಲ್ಲಿ ಏನೋ ಒಂದು ತೊಂದರೆ ಆಗಿ ಬ್ರೈನಿನ ಭಾಗಕ್ಕೆ ಬ್ಲಡ್ಡು ಟೆಂಪರರಿ ಆಗಿ ಸ್ಟಾಪ್ ಆಗ್ತಾ ಇದೆ. ಏನೋ ಒಂದು ರಕ್ತ ಹೆಪ್ಪಗಟ್ಟಿರೋದು, ಒಂದು ಕ್ಲಾಟ್ ಆಗಲಿ, ಏನೋ ಒಂದಾಗಲಿ ಅಲ್ಲಿ ಹೋಗಿ ಬ್ಲಾಕ್ ಆಗ್ತಾ ಇದೆ, ಬಟ್ ಅಲ್ಲಿ ನಿಲ್ತಾ ಇಲ್ಲ, ಬ್ಲಾಕ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ, ಅದು ಒಡೆದು ಹೋಗ್ತಾ ಇದೆ, ಅಥವಾ ದೇಹ ಅದನ್ನು ಹೇಗೋ ಸರಿಪಡಿಸ್ಕೋತಾ ಇದೆ. ಸೊ ದೆರ್ ಇಸ್ ಎ ರಿಸ್ಕ್ ಆಫ್ ಹ್ಯಾವಿಂಗ್ ಅ ಮೇಜರ್ ಸ್ಟ್ರೋಕ್ ಲೇಟರ್. ಇಟ್ಸ್ ಎ ವಾರ್ನಿಂಗ್. ಬಾಡಿ ಈಸ್ ಟೆಲಿಂಗ್ ಯು ಹ್ಯಾವ್ ಎ ವೆರಿ ಹೈ ರಿಸ್ಕ್ ಆಫ್ ಹ್ಯಾವಿಂಗ್ ಅ ಸ್ಟ್ರೋಕ್ ಲೇಟರ್, ಗೆಟ್ ಇಟ್ ಮ್ಯಾನೇಜ್ಡ್ ಅಂತ. ದಟ್ ಇಸ್ ಟ್ರಾನ್ಸಿಯಂಟ್ ಇಸ್ಕೆಮಿಕ್. ಇಟ್ಸ್ ಎ ಟೈಪ್ ಆಫ್ ಎನ್ ಇಸ್ಕೆಮಿಕ್ ಸ್ಟ್ರೋಕ್. ನೀವು ಹೇಳಿದ್ರೆ ಇಟ್ಸ್ ಎ ಮಿನಿ ಸ್ಟ್ರೋಕ್, ಟ್ರಾನ್ಸಿಯಂಟ್, ಟೆಂಪರರಿ. ಬಟ್ ಏನಂತಂದ್ರೆ ಟ್ರಾನ್ಸಿಯಂಟ್ ಇಸ್ಕೆಮಿಕ್ ಅಟ್ಯಾಕ್ ಇರೋರಿಗೆ ಮೇಜರ್ ಸ್ಟ್ರೋಕ್ ಆಗೋ ರಿಸ್ಕ್ ತುಂಬಾ ಜಾಸ್ತಿ. ಇಟ್ ಇಸ್ ಎನ್ ಇಮ್ಮಿನೆಂಟ್ ಮೇಜರ್ ಸ್ಟ್ರೋಕ್, ನೆಕ್ಸ್ಟ್ ಹಾಗಿದೆ, ನೋಡಿಸ್ಕೊಳ್ಳಿ, ಮಾಡಿಸ್ಕೊಳ್ಳಿ ಅಂತ ಹೇಳುವಂಥ ಒಂದು ಇದು. ಈ ಥರದ ಇನ್ನೊಂದಷ್ಟು ವಾರ್ನಿಂಗ್ ಸಿಂಪ್ಟಮ್ಸ್ ಏನಾದರೂ ಇದೆಯಾ ವೆನ್ ಇಟ್ ಕಮ್ಸ್ ಟು ಸ್ಟ್ರೋಕ್? ಅಂದರೆ ದೇಹ ನಮಗೆ ಹೇಳಿರುತ್ತೆ, ಬಟ್ ನಮಗದು ಗೊತ್ತಾಗಿರಲ್ಲ ಇದು ಸ್ಟ್ರೋಕ್ಗೆ ವಾರ್ನಿಂಗ್ ಸಿಂಪ್ಟಮ್ ಅಂತ. ಜಸ್ಟ್ ಲೈಕ್ ಹಾರ್ಟ್ ಅಟ್ಯಾಕ್ಗೆ ಹೇಗೆ ಹೇಳ್ತಾರೆ, ಆಫ್ಕೋರ್ಸ್ ಇದು ಯಾವಾಗಲೂ ಬರಬೇಕಂತಿಲ್ಲ, ಬರ್ದಿರಾನು ಹಾರ್ಟ್ ಅಟ್ಯಾಕ್ ಬರಲ್ಲ. ಯೂಶಲ್ ಆಗಿ ಹೆಂಗೆ ಅಂತಂದ್ರೆ ಸೇಮ್ ಫಾಸ್ಟ್ ಸಿಂಪ್ಟಮ್ ಅಲ್ಲಿ ಏನು ಬರುತ್ತೋ ಅದೇನೆ. ಸಡನ್ ಆಗಿ ಒಂದ್ ಕಡೆ ಮುಖ ಒಂದ್ ಸ್ವಲ್ಪ ಹಾಲ್ಕೊಂಡು ಸರಿ ಹೋಗುತ್ತೆ. ಎಷ್ಟೊಂದ್ಸಲ ಏನಾಗುತ್ತೆ ಗೊತ್ತಾ, ಕಿವಿ ಒಳಗಡೆ ಈ ನಮ್ಮ ಮುಖಕ್ಕೆ ಸಪ್ಲೈ ಮಾಡೋ ನರ ಏನಿದೆ, ಫೇಶಿಯಲ್ ನರ್ವ್ ಅಂತೀವಿ, 7th ನರ್ವ್ ಅಂತ, ಕಿವಿ ಒಳಗಡೆಯಿಂದ ಹೊರಗೆ ಬಂದು ಅದು ಮುಖಕ್ಕೆ ಕೊಡುತ್ತೆ. ಕಿವಿಲಿ ಇನ್ಫೆಕ್ಷನ್ ಆಯ್ತು ಅಂದ್ರೂ ಒಂದ್ ಸೈಡ್ ಫೇಸ್ ಇದಾಗತ್ತೆ, ಅದು ಸ್ಟ್ರೋಕ್ ಅಲ್ಲ. ಆಯ್ತಾ? ಸೊ ಹಾಗಾಗಿ ಸ್ಟ್ರೋಕಿನ ಸಿಂಪ್ಟಮ್ ಏನೇ ಇತ್ತು ಅಂತಂದ್ರೂ ಫಾಸ್ಟ್ ಅಥವಾ ಫಾಸ್ಟರ್ ಅಲ್ಲೇ ಬರಬೇಕು. ಒಂದ್ 5-10 ನಿಮಿಷ ಬ್ಯಾಲೆನ್ಸ್ ಇದಾಗಿರೋದು, ಅಥವಾ ಸಡನ್ ಆಗಿ ಮಾತಾಡದೇ ಇರೋದು, ಸಡನ್ ಆಗಿ 2 ಕಣ್ ಸರಿ ಹೋಗ್ತಾ ಇರೋದು, ಅಥವಾ ಕಣ್ ಕಾಣದೇ ಸರಿ ಹೋಗ್ತಾ ಇರೋದು, ಕೈ ಸಡನ್ ಆಗಿ ಕೆಲಸ ಮಾಡದೆ ಸರಿ ಹೋಗ್ತಾ ಇರೋದು, ಈ ತರ ಆಗ್ಬೇಕಾಗಿ ಎಲ್ಲ ಸ್ಟ್ರೋಕೆ ಅಂತಲ್ಲ. ಇಟ್ಸ್ ನಾಟ್ ಆಲ್ವೇಸ್ ಅ ವಾರ್ನಿಂಗ್ ಸಿಂಪ್ಟಮ್, ಬಟ್ ಆ ಥರ ಆಗ್ತಾ ಇದೆ ಅಂತಂದ್ರೆ ಬೆಟರ್ ಟು ಗೆಟ್ ಯುವರ್ ಸೆಲ್ಫ್ ಟೆಸ್ಟೆಡ್.
ಸೊ ದೇಹ ಕೊಡುವಂಥ ವಾರ್ನಿಂಗ್ ಸಿಂಪ್ಟಮ್ಸ್ ಯಾವುದೇ ಕಾರಣಕ್ಕೂ ನಾವು ನೆಗ್ಲೆಕ್ಟ್ ಮಾಡ್ದಿರಾ ಮತ್ತೊಮ್ಮೆ ಫಾಸ್ಟರ್ ರೆಕ್ರೋನಿಮ್ನ ನಿಮಗೆ ಸ್ಕ್ರೀನ್ ಮೇಲೆ ನಾವೇನು ತೋರಿಸ್ತಾ ಇದ್ದೀವಿ ಈ ಎಲ್ಲದ್ರ ಬಗ್ಗೆ ಗಮನ ಇರಲಿ. ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ಸ್ಟ್ರೋಕ್ನ ಬಗ್ಗೆ ಇನ್ನೂ ಇನ್ಡೆಪ್ತ್ ಆಗಿ ಡೀಟೇಲ್ ಆಗಿ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ. ಇನ್ ದ ಮೀನ್ ಟೈಮ್ ನಿಮ್ಮ ಯಾವುದೇ ಸ್ಟ್ರೋಕ್ ರಿಲೇಟೆಡ್ ಕ್ವೆಶ್ಚನ್ಸ್ಗೆ ಡಾಕ್ಟರ್ ಶ್ರೀದತ್ ಬದ್ರಿ ಅವರು ಉತ್ತರ ಕೊಡಬೇಕು ಅನ್ನೋದಿದ್ರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವೆಶ್ಚನ್ಸ್ನ ಪೋಸ್ಟ್ ಮಾಡಿ. ಥ್ಯಾಂಕ್ ಯು.